ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ abagriculture. ಇವತ್ತು ನಾವು ರವಿ ಸರ್ ತೋಟದಲ್ಲೇ ವರ್ಮಿ ಕಾಂಪೋಸ್ಟ್ ಮೇಕಿಂಗ್ ಅಂತ ನೀರೆಲ್ಲ ಸ್ಪ್ರಿಂಕ್ಲರ್ ಮಾಡ್ಕೊಂಡು ಅವರು ಅವ್ರದೇ ಆದ ಮಾಡಲಲ್ಲಿ ಮಾಡಿದ್ದಾರೆ. ಇದರ ಉದ್ದೇಶ ಏನು, ಇದರಿಂದ ಏನು ಲಾಭ ಏನಿದೆ, ಇದನ್ನ ರೈತರು ಯಾಕೆ ಪಾಲಿಸಬೇಕು, ಇದರಿಂದ ಏನೇನು ಉಪಯೋಗ ಇದೆ ಅದೆಲ್ಲ ಅವ್ರ ಹತ್ರನೇ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ. ಇದೇನಿಲ್ಲ, ಇದು ಸಾಮಾನ್ಯವಾಗಿ ಎಲ್ಲ ನಾವು ಆರ್ಗ್ಯಾನಿಕ್ ಸಾವಯವ ಕೃಷಿ ಅಂದರೆ ಇದಿದ್ರೆ ಸಾವಯವ ಕೃಷಿ. ಇದು ಹಸುಗಳು, ನಾಟಿ ಹಸುಗಳು, ಹಳ್ಳಿಕಾರು, ಮಲೆನಾಡು ಗಿಡ್ಡ ಅವೆಲ್ಲ ಇದ್ದು ಅದರ ಸಗಣಿಗಳು ನಾವು ಜೀವಾಮೃತ ಮತ್ತು ಇದು ಮತ್ತು ಕಾಂಪೋಸ್ಟ್ ನಮ್ಮ ಫ್ಲಾಟಿಂದ ಆಚೆ ಇದೆ, ಆ ಕಡೆ ಫ್ಲಾಟಲ್ಲಿ ಕಾಂಪೋಸ್ಟ್ ಗುಂಡಿ ಅದು ಏನಿದೆ ನ್ಯಾಚುರಲ್ ತುಂಬೋದು. ದಿನ ಏನು ಸಗಣಿ ಕಸ ಬರುತ್ತೆ ಅದು ತುಂಬ್ತಾ ಇರ್ತೀವಿ. ಇದಕ್ಕೆ ಸ್ವಲ್ಪ ಸೆಲೆಕ್ಟೆಡ್ ಅಂದರೆ ಸ್ವಲ್ಪ ತುಂಬ್ತೀವಿ, ಕಡ್ಡಿ ಕಸ ತುಂಬ್ತೀವಿ, ಸ್ವಲ್ಪ ನೋಡಿ ತುಂಬಬೇಕು. ಅದಕ್ಕೆ ತೀರಾ ಅದರಂಗೆಲ್ಲ ತಮ್ಮ ದಪ್ಪ ಹಾಕೋಂಗಿಲ್ಲ, ಸ್ಟೆಪ್ನಲ್ಲಿ ಹಾಕ್ಕೊಂತ ಬರಬೇಕು. ಇದಕ್ಕೆ ಇನ್ನಾಲೆ ಮುಕ್ಕಾಲು ತೊಟ್ಟಿ ಬಂದಾಗ ಇದಕ್ಕೆ ಹುಳನ ಇಲ್ಲೇ ತಂದುಬಿಡ್ತೀವಿ. ಕೃಷಿ ಇದ್ರಲ್ಲಿದೆ. ಯಾವ ರೀತಿ ಮಾಡಿದೆ ಸರ್ ಬೇಸಿಂದ? ಈಗ ಎಷ್ಟು ಅಡಿ ಅಗಲ ಮಾಡಿದ್ದೀರಾ? ಇದು 15 ಅಡಿ ಉದ್ದ, 3 ಅಡಿ ಅಗಲ, 3 ಅಡಿ ಎತ್ತರ, 15 ಅಡಿ ಉದ್ದ, 2 ತೊಟ್ಟಿ ಮಾಡಿರ್ತೀವಿ. ಇದಕ್ಕೆ ಫಸ್ಟ್ ಬಿಟ್ಟರೆ ನಾವು ಕೆಳಗೆ ಅಲ್ಲೇ ಜಾಗ ಬಿಟ್ಟಿವಿ, ಫೇಸ್ ಬಿಟ್ಟಿದ್ದೀವಿ ಗ್ರೌಂಡಲ್ಲಿ. ಇದು ಇಲ್ಲಿ ತಿಂದು ಹುಳ ನಾವು ಇಲ್ಲಿ ಇದನ್ನ ಗೊಬ್ಬರ ಆಗುತ್ತೆ. ಇದಾಗ್ತಾ ನಾವು ತೆಗಿತಾ ಬರ್ತೀವಿ. ಗೊಬ್ಬರನ ತೆಗೆದ್ಮೇಲೆ ಇಲ್ಲಿ ಕೆಳಗೆ ಅಂಡರ್ಗ್ರೌಂಡಲ್ಲಿ ಇದು ಫುಲ್ ಮಾಡ್ತಾ ಇರ್ತೀವಿ. ಇದು ತೆಗೆದಾಗ ಆವಾಗ ಇದು ಫುಲ್ ಆದಾಗ ಹುಳ ಅದಕ್ಕೆ ಆಟೋಮೆಟಿಕ್ ಅಲ್ಲೇ ಹೋಗುತ್ತವೆ, ಅದು ಸ್ಟಾರ್ಟ್ ಮಾಡುತ್ತೆ. ಇದನ್ನು ಸ್ಪ್ರಿಂಕ್ಲರ್ ಅಂದರೆ ಕೆಲವು ನಾವು ಒಂದ್ಸತಿ ಇರ್ತೀವಿ, ಇಲ್ಲಿ ಯಾರಿಗೋ ಹೇಳೋಗ್ತೀವಿ ನೀರು ಹಾಕ್ರಪ್ಪ ಸ್ವಲ್ಪ ವಾರಕ್ಕೊಂದು 2 ಸತಿ ಸ್ವಲ್ಪ ಇದಿರಬೇಕು, ಯಾವಾಗಲೂ ಫಸ್ಟ್ ಮೇಲೆ ಇರಬೇಕು. ಹಂಗಾಗಿ ಅವ್ರು ನೀರು ಹೊತ್ಕೊಂಬಂದು ಉಯ್ಬೇಕು ಮಾಡಬೇಕು ಅನ್ನೋಕ್ಕೆ ಇದು ಮಾಡ್ತಾರೆ ಅಂತ ನಮ್ಮ ಒಂದು ಓನ್ ಕಾನ್ಸೆಪ್ಟ್ ಇದು. ನಮ್ಮ ಕೃಷಿ ಅಧಿಕಾರಿಗಳು ಬಂದಿದ್ದಾರೆ, ಇದರಿಂದ ಸಬ್ಸಿಡಿ ಬಂದಿಲ್ಲ, ನಾವೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ಸಬ್ಸಿಡಿ ಬರುತ್ತೆ ಅಂತಿದ್ದಾರೆ, ಅದು ಕೊಟ್ಟಾಗ ಅದು ಬಿಡಿ, ಅದು ನಮ್ಗೆ ಈಗ ಬೇಕು ನಾವು ಮಾಡ್ಕೊಂಡಿದ್ದೀವಿ. ಸಬ್ಸಿಡಿ ಕೊಡೋದು ಬಿಡೋದು ಅವ್ರದ್ದು, ಕೊಟ್ಟರೆ ತಗೊಂತೀವಿ, ಇಲ್ಲ ಅಂದರೆ ನಿನ್ನೆ ನಮ್ಮ ಉಪಯೋಗ ಆಗೇ ಆಗುತ್ತೆ, ಏನು ಮಾಡೋಂಗಿಲ್ಲ. ಸರ್ಕಾರದ ಸವಲತ್ತುಗಳೇ ಇರೋದೇ ಹಂಗೆ, ಅದು ಬಂದಾಗಲೇ ಬಂತು. ಅದನ್ನು ಕಾಯ್ದು ಕೂತು ಯಾರು ರೈತರು ಉದ್ಧಾರ ಆಗಿಲ್ಲ, ಸಮಯ ಆಗಲ್ಲ. ಇದೆ ಅಧಿಕಾರಿಗಳು ಸಹಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಬಟ್ ಇನ್ ಟೈಮಿಗೆ ಆಗಲ್ಲ. ಈಗ ನಾವು ಕೊಟ್ಟಾಗಿದೆ, ನಾವು ಇನ್ವೆಸ್ಟ್ ಮಾಡಾಗಿದೆ. ಈಗ ನಮ್ಗೆ ಇನ್ವೆಸ್ಟ್ ಮಾಡಿ ಆದಮೇಲೆ ಆದ್ರೂ ಬಂದು ಹೋದರೆ ಯಾರೂ ಬರೋದೇ ಇಲ್ಲ, ತಲೆನೂ ಹಾಕಿಲ್ಲ ಇಲ್ಲಿ. ಈಗ ಅದೇ ಸ್ಟಡಿಗೆ ಮಾಡಿದ್ದೀರಾ? ಮತ್ತೆ ಇದು ಯಾವ ಥರ, ಯಾವ ಫಸ್ಟ್ ಲೇಯರ್ ಏನು ಹಾಕಿದ್ದೀರಾ? ಫಸ್ಟ್ ಲೇಯರ್ ಅಂದರೆ ಫಸ್ಟೇ ನಾವು ಸಗಣಿ ಹಾಕ್ಬೇಕು. ಸಗಣಿ ನೀರು ಮಾಡಿ ಸಗಣಿ ಹಾಕಿ, ಮತ್ತು ಈ ವೇಸ್ಟೇಜ್ ದನಗಳು ತಿಂದು ಹುಲ್ಲು ಸೊಪ್ಪು, ಮತ್ತು ನಾವು ಮನೆಯಿಂದ ವೇಸ್ಟ್ ಎಲ್ಲ ನಾವು ಹೊರಗಡೆ ಎಲ್ಲೂ ಹಾಕಲ್ಲ. ಈ ಕಸದ ಗಾಡಿ ಕೊಡಲ್ಲ. ನಾವು ಟೌನಲ್ಲಿ ವಾಸ ಮಾಡಿದ್ರು ತಾಜ್ಯಗಳು ನಮ್ಮ ತರಕಾರಿ ಎಲ್ಲ ಇದನ್ನು ಇಲ್ಲಿಗೆ ತಂದು ನಾವು ಇಲ್ಲಿ ಹಾಕ್ತೀವಿ. ತರಕಾರಿನೆಲ್ಲ ಫಸ್ಟ್ ಮಲಕ್ಕೆ ಹೋಗುತ್ತೆ, ಮಲಗಳಿಗೆ ಹಾಕ್ತೀವಿ. ಇನ್ನೂ ಸ್ವಲ್ಪ ಕೊಳ್ತಿದ್ದು ಅಂಥ ತರಕಾರಿ ಅಂಥ ವೇಸ್ಟನ್ನ ನಾವು ಎರೆಹುಳಿಗೆ ಹೋಗುತ್ತೆ. ಹಾಗಾಗಿ ಸೊಪ್ಪುಗಳು ಹಾಕ್ತೀವಿ. ಎಲ್ಲ ಹಿಂಗೆ ಎಲ್ಲ ಸ್ಟೆಪ್ ಹಾಕ್ಬೇಕೆಲ್ಲ, ಸ್ಟೆಪ್ ಹಾಕಿದರೆ ಒಳ್ಳೆಯದು. ಇದೆಲ್ಲ ಒಳ್ಳೆ ಇದು ಬರುತ್ತೆ ನಮಗೆ ಗೊಬ್ಬರ. ಅದು ನಾವು 30-40 ದಿವಸ ಬೇಕು ಹುಳ ಬಿಟ್ಟು, ಸುಮಾರು 1 ತಿಂಗಳು ಬೇಕು, 30-40 ದಿವಸ ಬೇಕಾಗುತ್ತೆ ನನಗೆ. ಇಲ್ಲ ಅದು ನೆಕ್ಸ್ಟ್ಗೆ ಇದು ಈಗ ರೆಡಿ. ಇದಕ್ಕೆ ಹುಳ ಬಿಡ್ತೀವಿ ಈಗ ವಾರದಲ್ಲಿ, ಈಗ ಹುಳ ಬಿಡ್ತೀವಿ, ಈಗ ಇನ್ನು ಬಿಟ್ಟಿಲ್ಲ ಇದಕ್ಕೆ. ಇಲ್ಲ ಏನು ಹಾಕಲ್ಲ. ನೀಮ್ ಅಂದರೆ ನಾವು ಹಂಗೆ ಮರದ್ದು ಈ ಗೊಬ್ಬರ ಕಾಂಪೋಸ್ಟ್ಗೆ ಏನು ಹಾಕ್ತೀವಿ ಆ ಥರ ಎಲೆಗಳು ಹಾಕ್ತೀವಿ. ಸ್ಟೆಪ್ ಕರಗಿದ ಸಗಣಿ ಮೇಲೆ ಸಗಣಿ ಗಂಜಲ ಅದೆಲ್ಲ ಇದು ಕುಯ್ದು ಸ್ಟೆಪ್ ಹಾಕೊಂತ ಬರ್ತೀವಿ. 4-5 ಸ್ಟೆಪ್ ಇದೆ ಇದರಲ್ಲಿ. ನಮ್ಮ ವಾಟರ್ ಆ್ಯಪಲ್ ಲಾಸ್ ಅನ್ನಲ್ಲ, ಅವೆಲ್ಲ 10 ಮಂಕ್ರಿ 15 ಮಂಕ್ರಿ ಇದಕ್ಕೆ ತುಂಬಿದ್ದೀವಿ ಎಲ್ಲ. ನಮ್ಮ ಈ ಸತಿ ಲಾಕ್ಡೌನಲ್ಲಿ ಏನು ಲಾಸ್ ಆಗಿದೆ ಅದೆಲ್ಲ ಇಲ್ಲಿ ತುಂಬಿದ್ದೀವಿ. ಅದು ಗೊಬ್ಬರ ರೂಪದಲ್ಲಿ ನಾವು ಬರಬೇಕು. ಅದು ಮತ್ತೆ ಲಾಸು ನಮ್ಗೆ ಹೋಯ್ತು ಅಂತ ಕೂರಂಗಿಲ್ವಲ್ಲ, ಅದು ನಾವು ಯೂಸ್ ಮಾಡ್ಕೋಬೇಕಲ್ಲ. ಆ ಥರ ಕಾನ್ಸೆಪ್ಟ್ ಮಾಡ್ಕೋಬೇಕು ರೈತರುಗಳು. ಈಗ ಆಗಿದೆ, ಲಾಸ್ ಆಗೋಗಿದೆ, ಏನು ಮಾಡಲ್ಲ. ಸರ್ಕಾರ ಎಲ್ಲರೂ ಕೊಡುವಂತ ಏನು ಮಾಡೋಕ್ಕೆ, ಅದು ಕೊಟ್ಟರು. ಹೋದ ಸತಿ ಲಾಕ್ಡೌನಲ್ಲಿ ನಮಗೆ ಬಂದಿತ್ತು ಒಂದು 15-20 ಸಾವಿರ ಫ್ರೂಟ್ಸ್ದು ಲಾಸ್ ಅಂಥೇಳಿ. ಈ ಸತಿ ತೋಟಗಾರಿಕೆ ಲಾಸ್ 10 ಸಾವಿರ ಅಂತ ಹೇಳಿದ್ದಾರೆ. ಅದು ಯಾವಾಗ ಕೊಡ್ತಾರೋ, ಬಟ್ ಆದರೂ ಆ ವೇಸ್ಟ್ ತಂದು ಇಲ್ಲಿ ತುಂಬಿರ್ತೀವಿ ನಾವು ವರ್ಮಿ ಕಾಂಪೋಸ್ಟ್ಗೆ. ಅದು ಒಂಥರದಲ್ಲಿ ನಮಗೆ ರಿಟರ್ನ್ಸ್ ಬರುತ್ತೆ, ಗೊಬ್ಬರ ಆಗಿ ಬರುತ್ತೆ, ಉಪಯೋಗಿಸ್ಕೊಳ್ತೀವಿ. ಬಟ್ ಅದೇ ಯಾರೇ ಆರ್ಗ್ಯಾನಿಕ್ಕು ಸಹ ಕೃಷಿ ಮಾಡೋರಿಗೆ ದಿಸ್ ಈಸ್ ಒಂದು ಇಂಪಾರ್ಟೆಂಟ್. ಇದು ಇರಲೇಬೇಕು. ಅವನಿದ್ರೇ ಅವನು ಸಹ ಆರ್ಗ್ಯಾನಿಕ್ ಕೃಷಿಕ, ಇಲ್ಲವರಲ್ಲ. ಸುಮ್ಮನೆ ಏನೋ ಒಂದು ಅರ್ಧ-ಮುಕ್ಕಾಲು ಎಕರೆಗೆ ಒಂದು ಹಸು ಇಟ್ಕೊಂಡು ಏನೋ ಮಾಡ್ಬೋದು. ಅದು ಹೇಳ್ತಾರೆ ಕೆಲವರು, ಒಂದು ಹಸುನಲ್ಲಿ 5 ಎಕರೆ ಮೇಂಟೈನ್ ಮಾಡ್ತೀವಿ ಅಂತ. ಕಷ್ಟ ಇದೆ, ಪ್ರಾಕ್ಟಿಕಲ್ಲ ಮಾಡೋಕ್ಕಾಗಲ್ಲ, ಬಾಯಲ್ಲಿ ಹೇಳ್ಬೋದು. ಒಂದು ಹಸುನಲ್ಲಿ ಏನು ಮಾಡ್ತೀರಿ ನೀವು, ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ. ಮಿನಿಮಮ್ ಒಂದು 2-3 ಎಕರೆ ಮೇಂಟೈನ್ ಮಾಡ್ಬೋದು ಒಂದು ಹಸು, ಒಂದು ನಾಟಿ ಹಸು ಇದ್ರೆ. ವರ್ಮಿ ಕಾಂಪೋಸ್ಟ್ ಅಂತ ಇದು. ವರ್ಮಿ ಕಾಂಪೋಸ್ಟ್ ಎರೆಹುಳಿನ ಗೊಬ್ಬರ, ಗೊಬ್ಬರ ತೊಟ್ಟಿ. ಇದು ಮಾಡಿದ್ರೆ ಎಷ್ಟು ಕೊಡ್ತೀರಾ ಸರ್ ಇದು? ಏನು ಈಗ ಕಾಂಪೋಸ್ಟ್ ಇದಕ್ಕೆ ಸರ್ಕಾರದಿಂದ ಗಿಡಗಳಿಗೆ? ಇದು ತುಂಬ ಚೆನ್ನಾಗಿ ಇದಿರುತ್ತೆ. ಅದನ್ನ ವರ್ಮಿಗೆ ಬಂದೆ ನಾವು ಹಳೇದು ಉಪಯೋಗಿಸ್ತಿದ್ವಲ್ಲ, ತುಂಬ ಸಣ್ಣ ಒಳ್ಳೆ ಟೀ ಪುಡಿ ಟೈಪ್ ಬರುತ್ತೆ. ಅದನ್ನು ನಾವು ನೀವೇನು ಈಗ ಗೌರ್ಮೆಂಟ್ ಗೊಬ್ಬರ ಕೊಡ್ತೀವಲ್ಲ ಅಷ್ಟೇ ಕೊಟ್ಟರು ಸಾಕು, ಸ್ವಲ್ಪನೇ ತೊಗೊಂಡೇನು ಹುಯ್ಬೇಕಾಗಿಲ್ಲ ಎಕರೆಗಟ್ಟಲೆ. ಅದಷ್ಟು ಸ್ಟ್ರಾಂಗ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೆಲಸನೂ ಮಾಡುತ್ತೆ. ನಾವು ವೆಜಿಟೇಬಲ್ ಎಲ್ಲ ಅದ್ರ ಬೆಳೆದೇವಲ್ಲ, ತುಂಬ ಚೆನ್ನಾಗಿ ಬರುತ್ತೆ ವೆಜಿಟೇಬಲ್ ಎಲ್ಲ.
ಒಳ್ಳೆ ಕಲರ್ ಆಗಿರುತ್ತೆ, ಕಾಯಿಗಳು ಸೈಜ್ ಇರುತ್ತೆ, ಕಲರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಅದೇ ಆರ್ಗ್ಯಾನಿಕ್ ಗುಟ್ಟು ಅಷ್ಟೇ. ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ. ಆಮೇಲೆ ಅದು ಬಿಡಿ ಗೊಬ್ಬರ ಹಾಕಿ ಬರುತ್ತೆ ಅಂತಾರೆ. ಗೊಬ್ಬರ ಹಾಕಿ ತಿನ್ನೋದೇ ಬೇರೆ, ಅದು 2 ದಿವಸ ಕೊಳ್ತೋಗುತ್ತೆ. ಇದು 8 ದಿವಸ 10 ದಿವಸ ಇಟ್ಟರು ತರಕಾರಿ ಬತ್ತಲ್ಲ. ಆ ಫ್ರೆಶ್ನೆಸ್ ಇರುತ್ತೆ ಹಂಗೇ, ಮತ್ತು ಟೇಸ್ಟು ಹಂಗೆ ಇರುತ್ತೆ. ನೋಡಿ ಸ್ನೇಹಿತರೆ, ಇದು ಇವರ ತೋಟದ ಗುಟ್ಟು, ಇವ್ರ ತೋಟ ಸಮಗ್ರವಾಗಿ ಬೆಳೆಯೋಕ್ಕೆ ಅದೋ ಒಂದು ಕಾರಣ. ಅದು ಎರೆಹುಳಿನ ಗೊಬ್ಬರ ಮಸ್ಟ್ ಆ್ಯಂಡ್ ಶುಡ್ ರೈತರಿಗೆ ಅವಶ್ಯಕ. ಅದನ್ನ ಮಾಡ್ಕೊಳ್ಳಿ. ಇವ್ರು ಹೇಳಿದ ರೀತಿಲಿ ಕ್ರಮಾಂಕದಲ್ಲಿ ಇದು ಮಾಡಿ. ನಿಮ್ಗೆ ಅದ್ರ ಬಗ್ಗೆ ಅನುಮಾನಗಳೇನಾರು ಇದ್ದರೆ, ಅವ್ರು ನಿಮಗೆ ಸಹಾಯ ಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಬೇಕು ಅಂದರೆ ಅವ್ರ ನಂಬರ್ನ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ ಸ್ನೇಹಿತರೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಇದ್ರ ಬಗ್ಗೆ ಮಾಹಿತಿ ನೀಡಿದ ರವಿ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.